ಶೂಟಿಂಗ್ ಸೆಟ್ಟಲ್ಲಿ ನೋಡಿದಾಗ ನೀವು ಆ್ಯಕ್ಟಿಂಗ್ ಮಾಡ್ತಿರುವಾಗ ಈಗ ಸರ್ ಹೇಳಿದಾಗೆ ಏನು ಹೇಳ್ತಾ ಇದ್ರು, ಸಜೆಷನ್ ಏನು ಕೊಡ್ತಾ ಇದ್ರು? ತುಂಬ ಸಜೆಷನ್ ಕೊಡ್ತಾಯಿದ್ರು ಅವರು. ನನ್ನ ಮಗಳು ಅಂತ ಅವ್ರು ನೋಡಲ್ಲ, ಶಿ ಈಸ್ ಆ್ಯಕ್ಟಿಂಗ್. ನಾನು ಏನು ಕರೆಕ್ಟ್ ಮಾಡಬೇಕು ಅದು ಕರೆಕ್ಟ್ ಮಾಡ್ತೀನಿ ವಿತೌಟ್ ಎನಿ ಅವ್ರ ಸೆಕೆಂಡ್ ಥಾಟು ಇರಲ್ಲ. ನೀನು ಇದು ಕರೆಕ್ಟ್ ಮಾಡ್ತಾಯಿದ್ರೆ ಕರೆಕ್ಟ್ ಮಾಡ್ತಾಯಿಲ್ಲ ಅಂತ ತುಂಬ ಕರೆಕ್ಟ್ ಮಾಡಿದ್ದಾರೆ. ಬಟ್ ಅದೇ ಅವರು ನನ್ನ ಟೀಚರ್ ಥರ ಅಲ್ಲ, ತುಂಬ ಇದೆ ಅವರಿಂದ ಕಲಿಯೋಕ್ಕೆ. ಅವರಿಂದ ಅವ್ರದ್ದು ಆ ಎಕ್ಸ್ಪೀರಿಯೆನ್ಸು ಒಂದು ಟ್ರೆಷರ್ ಬಾಕ್ಸ್ ಥರ ಇದೆ. ಸೊ ತುಂಬ ಅಡ್ವೈಸ್ ಕೊಟ್ಟಿದ್ದಾರೆ, ತುಂಬ ಹೆಲ್ಪ್ ಮಾಡಿದ್ದಾರೆ, ಗೈಡೆನ್ಸ್ ಕೊಟ್ಟಿದ್ದಾರೆ. ಮೇನ್ಲಿ ಏನಂದರೆ ನನಗೆ ನೀನೇನು ಮಾಡ್ತಾಯಿದ್ಯಾ ಪ್ರೀತಿಯಿಂದ ಮಾಡು, ಎಂಜಾಯ್ ಮಾಡು, ಕಾನ್ಫಿಡೆಂಟಾಗಿ ಮಾಡು, ನೀನು ಚೆನ್ನಾಗಿ ಮಾಡ್ತೀಯಾ ಅಂತ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ಸೊ ದ್ಯಾಟ್ ಈಸ್ ದ ಮೋಸ್ಟ್ ಸ್ಪೆಷಲ್. ವಂಡರ್ಫುಲ್ ವಂಡರ್ಫುಲ್. ಮಗಳು ಆಕ್ಟ್ ಮಾಡ್ತಾ ಇದ್ರೆ ಮಾನಿಟರ್ ಬಿಟ್ಟು ಬರ್ತಾ ಇರಲಿಲ್ಲ ಅವರು. ಹೌದಾ? ಅವ್ರಿಗೆ ಟೆನ್ಷನ್ ಇತ್ತು ಐ ಥಿಂಕ್ ನಾನು ಹೆಂಗೆ ಮಾಡ್ತೀನಿ ಅಂತ. ಯಾವತ್ತಾದ್ರೂ ಅಪ್ಪ ಹೇಳಿದ್ರಾ ನೀನು ಹೀರೋಯಿನ್ ಆಗು ಮಗಳೇ ಅಂತ? ಹೌದು, ಅಫ್ಕೋರ್ಸ್. ನನ್ನ ಗೊತ್ತಿತ್ತು. ಇಲ್ಲ, ನಾನು ಆ್ಯಕ್ಟಿಂಗ್ ಇಂಡಸ್ಟ್ರಿಗೆ ಬರಬೇಕು ಅಂತ ನಾನು ಡಿಸೈಡ್ ಮಾಡಾದ್ಮೇಲೆ ಫಸ್ಟ್ ನನ್ನ ಅಪ್ಪ ಅಮ್ಮ ಕೂರಿಸ್ಬಿಟ್ಟು ಈ ಥರ ನಾನು ಬರಬೇಕು, ಏನು ಮಾಡಬೇಕು ನೀವೇ ಹೇಳಿ ಅಂತ ನಾನು ಆ ಥರ ಬಿಟ್ಬಿಟ್ಟೆ. ಬಿಕಾಸ್ ಅವ್ರಿಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ, ಅವ್ರದ್ದು ಅಷ್ಟೊಂದು ಎಕ್ಸ್ಪರ್ಟೀಸ್ ಇದೆ ಇಂಡಸ್ಟ್ರಿಯಲ್ಲಿ. ಸೊ ಅವ್ರಿಗೆ ತುಂಬ ಖುಷಿ ಅನಿಸ್ತು. ಅಪ್ಪಗಂದರೆ ಅವ್ರಿಗೆ ಅಂದರೆ ನಮ್ಮ ಪ್ರೊಡಕ್ಷನಿಂದನೇ ಬರಬೇಕು, ನಾವು ಮಾಡೋಣ, ಟ್ರೈನ್ ಮಾಡಲಿ, ಪ್ರಿಪೇರ್ ಆಗಲಿ, ಇಷ್ಟು ಕಂಪೆಟಿಟಿವ್ ಆಗಿದೆ. ಆ್ಯಂಡ್ ಕಷ್ಟಪಟ್ಬಿಟ್ಟು ನೀನು ಸಕ್ಸಸ್ಫುಲ್ ಆಗ್ತೀಯ, ಬಟ್ ಕಷ್ಟಪಡು, ಅದನ್ನ ನೀನು ಬಿಟ್ಬೇಡ, ಡೆಡಿಕೇಟೆಡ್ ಆಗಿ ಮಾಡು, ಡಿಸಿಪ್ಲಿನ್ ಆಗಿರು. ಅದೆಲ್ಲ ಅವ್ರು ತುಂಬ ಜಾಸ್ತಿ ಅಡ್ವೈಸ್ ಕೊಡ್ತಾಯಿದ್ರು ಆ ಥರ. ಆ್ಯಂಡ್ ಎಲ್ಲದಕ್ಕೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ಬಾಂಬೆಗೆ ಹೋಗುವಾಗೂ ಓಕೆ ನೀನು ಹೋಗು, ಚೆನ್ನಾಗಿ ಮಾಡು ಅಂತಲೇ ಕಲಿಸಿದ್ದಾರೆ ಆ ಥರ. ಓಕೆ, ಹೋಗಿ ಫೋಟೋಶೂಟ್ ಮಾಡಿಸಿದ್ದ, ಆ್ಯಕ್ಟಿಂಗ್ ಕಲ್ತಿದ್ದ, ಏನೇನು ಮಾಡಿದ್ದು? ಎಲ್ಲ ಸ್ಟಾರ್ಟಿಂಗ್ ಫೋಟೋಶೂಟ್, ಓಕೆ ನಾನು ಫೋಟೋಜೆನಿಕ್ ಆಗಿದ್ದೀನಿ ಅಂತ ಅಮ್ಮ ಕಾನ್ಫಿಡೆನ್ಸ್ ಬಂತು. ಅಲ್ಲಿಂದ ಆ್ಯಕ್ಟಿಂಗ್ ಸ್ಟಾರ್ಟ್ ಆಗಿ, ಡಾನ್ಸ್ ಸ್ಟಾರ್ಟ್ ಆಗಿ, ಡಿಕ್ಷನ್ ಸ್ಟಾರ್ಟ್ ಆಗಿ, ವೋಕಲ್ ಸ್ಟಾರ್ಟ್ ಆಗಿ, ಇನ್ನೊಂದು ಆ್ಯಕ್ಟಿಂಗ್ ಸ್ಕೂಲ್, ಡಾನ್ಸ್. ತುಂಬ 2 years ಫುಲ್ ಬಾಂಬೆಲಿ ಏನೇನಿದೆ ಅದೆಲ್ಲ ಜ್ಯೂಸ್ ಮಾಡಿಬಿಟ್ಟು ಬಂದೆ. ಇಲ್ಲಿ ಬಂದಮೇಲೆ ಇನ್ನೂ ಜ್ಯೂಸ್ ಇದೆ ಅಂತ ನನಗೆ ಅರ್ಥ ಆಯಿತು. ಬ್ಯಾಂಗ್ಳೂರಲ್ಲಿ ಕೂಡ ಇನ್ನೂ ಟ್ರೈನ್ ಮಾಡಿ ಆ ಟಚ್ಚೇ ಬಿಟ್ಟಿಲ್ಲ ನಾನು. ಕಾಟರ ಸೈನ್ ಮಾಡಾದ್ಮೇಲೆ ಕೂಡ ವರ್ಕ್ಶಾಪ್ಸ್ ಕಂಟಿನ್ಯೂ ಮಾಡೋದು. ಈ ಫೀಲ್ಡಲ್ಲಿ ಐ ಥಿಂಕ್ ಅದೇ ಸ್ಟಾಪ್ ಆಗಲ್ಲ ಅದು. ಓಕೆ, ನಿಮ್ಮ ಮತ್ತು ದರ್ಶನ್ ಅವರ ಕಾಂಬಿನೇಷನ್ ಬಗ್ಗೆ ಏನು ಹೇಳ್ತೀರಾ? ನೀವು ಸಾಂಗ್ಸ್ ನೋಡಿದ್ರಲ್ಲ, ಐ ಥಿಂಕ್ ನಮ್ಮ ಕೆಮಿಸ್ಟ್ರಿ ಚೆನ್ನಾಗಿದೆ. ಇಲ್ಲ, ಈಸ್ ದ ಸ್ವೀಟೆಸ್ಟ್. ಅವ್ರು ತುಂಬ ಫ್ರೆಂಡ್ಲಿ ಆಗಿ, ತುಂಬ ಸ್ವೀಟ್ ಆಗಿ ನನಗೆ ಸಜೆಷನ್ಸ್ ಕೊಟ್ಟು, ಅಡ್ವೈಸ್ ಕೊಟ್ಟು, ಈಗ ಅಪ್ಪಿ ನಿನ್ನ ಕಡೆ ಇದೆ, ನಿನ್ನ ಕಡೆ ಸಜೆಷನ್ ಇದೆ, ನೀನು ಪ್ರೂವ್ ಮಾಡೋಕ್ಕೆ ನಿಂಗೆ ಚಾನ್ಸ್ ಸಿಕ್ಕಿದೆ ಅಂತ ಎಂಕರೇಜ್ಮೆಂಟ್ ಕೊಡ್ತಾಯಿದ್ರು. ಅಂಥ ಒಂದು ದೊಡ್ಡ ಸ್ಟಾರ್ ಆಗಿ ಕೂಡ ನಮಗೆ ಆ ಸ್ಪೇಸ್ ಕೊಡ್ತಾರೆ ಪರ್ಫಾರ್ಮ್ ಮಾಡೋಕ್ಕೆ. ನಾನು ಫಸ್ಟ್ ಟೈಮ್ ಆಗಿದ್ದರು. ಸೊ ಐ ಕುಡಂಟ್ ಹ್ಯಾವ್ ಆಸ್ಕ್ಡ್ ಫಾರ್ ಅ ಬೆಟರ್ ಕೋ-ಸ್ಟಾರ್, ಸೂಪರ್ ಸ್ಟಾರ್ ಇನ್ ಮೈ ಫಸ್ಟ್ ಫಿಲ್ಮ್. ಒಂದು ಪಕ್ಕ ಹಳ್ಳಿ ಗೆಟಪ್ಪಲ್ಲಿ ಹಳ್ಳಿ ಹುಡುಗಿ ಗೆಟಪ್ ಸಿಕ್ಕಿದ್ದು, ಅಂಥ ಒಂದು ಪಾತ್ರ ಸಿಕ್ಕಿದ್ದು ನಿಮಗೆ. ಸೊ ಅಂಥ ಪಾತ್ರ ಅಂದಾಗ ನೀವು ಯಾರನ್ನಾದ್ರೂ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ರಾ ಆ ಕ್ಯಾರೆಕ್ಟರ್ಗೆ? ಯಾರ್ಯಾರನ್ನ ಏನಾದ್ರು ನೋಡಿದ್ರಾ ನೀವು ಈ ಥರದ ಕ್ಯಾರೆಕ್ಟರ್ಸ್ ಅಂತ? ಅಮ್ಮದೇ ತುಂಬ ಮೂವೀಸ್ ಇದೆ ಅವ್ರದ್ದು. ಬಿಗಿನಿಂಗ್ ಎಲ್ಲ ಮೂವೀಸಲ್ಲಿ ಅದು ಅವ್ರು ನಾನು ನೋಡಿದ್ರೆ, ಓ ನಾನು ಈ ಕಾಸ್ಟ್ಯೂಮಲ್ಲಿ ಹಿಂಗೆ ಕಾಣ್ತೀನಿ ಅಂತ ನನಗೆ ಐಡಿಯಾ ಸಿಗ್ತಾ ಇತ್ತು. ಬಿಕಾಸ್ ನಾವು ಸ್ವಲ್ಪ ಸೇಮ್ ಆಗಿ ಕಾಣ್ತೀವಿ ಅಂತ. ಸೊ ಅವ್ರದ್ದು ತುಂಬ ಮೂವೀಸ್ ನೋಡಿದೆ, ಆ ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಅದು ಬಿಟ್ಟರೆ ಪ್ರಭಾವತಿ ಕ್ಯಾರೆಕ್ಟರ್, ಅವಳದು ಏನೇನು ಡಿಮ್ಯಾಂಡ್ಸ್ ಇದೆ, ಏನೇನು ನೆಸೆಸಿಟೀಸ್ ಇದೆ, ಅದು ಇಟ್ಕೊಂಡು ಮಾಡಿದ್ದೀನಿ. ತುಂಬ ಇನ್ಸ್ಪಿರೇಷನ್ ತೊಗೊಂಡು ಅದು ಸಿಮಿಲರ್ ಆಗಿಬಿಡತ್ತೆ ಅಂತ ಸ್ವಲ್ಪ ನಮ್ಮ ಸ್ಟೈಲಲ್ಲೇ ನಾನೇನೋ ಟ್ರೈ ಮಾಡಿದ್ದೀನಿ ಐ ಥಿಂಕ್. ಓಕೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.